सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमायं ग्रहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। शुजःपत्ते नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवरजे यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसे भुवि अनुव्याख्याननलिने चञ्चरी कृतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಅಬಾಧಾಧಿಕರಣ ಅಂತ ನಡೀತಾ ಇತ್ತು. ಇಲ್ಲಿ ವಿದ್ಯೆ ಮುಖ್ಯನೋ ಅಂದ್ರೆ ಜ್ಞಾನ ಮುಖ್ಯನೋ ಅಥವಾ ಕರ್ಮ ಮುಖ್ಯನೋ ಅಂತ ಪ್ರಶ್ನೆ ಬಂತು. ಅದಕ್ಕೆ ಕರ್ಮ ಮುಖ್ಯ ಅಂತ ಹೇಳೋ ಕೆಲವು ವಾಕ್ಯ ಇದೆ, ಜ್ಞಾನ ಮುಖ್ಯ ಅಂತ ಕೆಲವುದಿದೆ. ಅದನ್ನ ಏನ್ ಬೇಕು ಅಂದ್ರೆ ಜ್ಞಾನ ಮುಖ್ಯ. ಯಾಕೆ ಜ್ಞಾನ ಮುಖ್ಯ ಅಂದ್ರೆ ಜ್ಞಾನ ಅದು ಭಗವಂತನ ಪ್ರೀತಿಯನ್ನ ತಂದುಕೊಡುತ್ತೆ, ಭಗವತ್ ಪ್ರಸಾದಕ್ಕೆ ಕಾರಣ. ದೇವರ ಅನುಗ್ರಹವನ್ನ ಯಾವುದು ನೇರವಾಗಿ ತಂದು ಕೊಡುತ್ತೋ ಅದು ಶ್ರೇಷ್ಠ. ಹಾಗಾಗಿ ಕರ್ಮಜ್ಞಾನಗಳಲ್ಲಿ ಜ್ಞಾನ ಶ್ರೇಷ್ಠ ಅಂತ ಹೇಳಿದ್ದು. ವಾಸ್ತವಿಕವಾಗಿ ಕರ್ಮ ಜ್ಞಾನ ಎರಡನ್ನು ಮೀರಿಸಿ ಇರೋಂಥದ್ದಿದೆ. ಅದು ಯಾವುದು? ಪ್ರೀತಿ ಅಂದ್ರೆ ಭಗವತ್ ಪ್ರಸಾದ, ಭಗವಂತನ ಅನುಗ್ರಹ ಅಂತೇನ್ ಕರಿತೀವಿ ಅದು. ಇದೇ ಸಂದರ್ಭದಲ್ಲಿ ನ್ಯಾಯ ವಿವರಣದಲ್ಲಿ ಮಾತು ನಚ ವಿದ್ಯಾವಚನಸ್ಯ ಪ್ರಾಧಾನ್ಯಂ ಭ್ರಮಃ ಅಂತ. ಅಲ್ಲ, ವಿದ್ಯೆಯನ್ನ ಪ್ರಧಾನ ಅಂತ ಹೇಳೋ ಮಾತುಗಳು ಯಾವ್ದ್ಯಾವ್ದಿದೆ, ಜ್ಞಾನೇನೈವ ಪರಂ ಪದಂ, ಈ ತರ ಅನೇಕ ಮಾತುಗಳಿದೆ. ಆದ್ರೆ ಇದೆಲ್ಲ ಯಾಕೆ ಭ್ರಮೆಗೆ ಕಾರಣ ಆಗ್ಬಾರ್ದು? ಇದೆಲ್ಲ ಸರಿಗ್ ಹೇಳ್ತಾ ಇಲ್ಲ, ತಪ್ಪಾಗಿ ಹೇಳ್ತಾ ಇದೆ ಅಂತ ಯಾಕೆ ಹೇಳ್ಬಾರ್ದು ಅಂತಂದ್ರೆ ಹಾಗಲ್ಲ. ಯಾಕಂದ್ರೆ ಕೃಷ್ಣನೇ ಹೇಳಿದ್ದಾನೆ ಮತ್ತೊಂದು ಕಡೆ, ಪ್ರಿಯೋ ಹಿ ಜ್ಞಾನಿನೋ ತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಕೃಷ್ಣ ಹೇಳಿದ್ದಾನೆ. ಜ್ಞಾನಿ ಏನಿದಾನೆ, ಜ್ಞಾನಿಯನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ, ಹಾಗೆ ಜ್ಞಾನಿಗಳಿಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂತ ಕೃಷ್ಣ ಹೇಳಿದ್ದಾನೆ. ಈ ರೀತಿ ಪ್ರಿಯೋ ಹಿ ಜ್ಞಾನಿನಃ ಅಹಂ, ಜ್ಞಾನಿಗಳಿಗೆ ನಾನು ಪ್ರಿಯ, ಅಹಂ ಸಚ ಮಮ ಪ್ರಿಯ, ನನಗೆ ಪ್ರಿಯ ಸಹ, ಆ ಜ್ಞಾನಿ ನನಗೆ ಪ್ರೀತಿ ಪಾತ್ರ. ಇತಿ ಭಗವತಃ ತಸ್ಮಿನ್ನೇವ ಅಧಿಕ ಪ್ರೀತಿ ವಚನಾತ್. ಅದನ್ನ ದೇವರು ಹೇಳಿದನು ಸ್ಪಷ್ಟವಾಗಿ, ನನಗೆ ಯಾರನ್ನ ಕಂಡ್ರೆ ತುಂಬಾ ಇಷ್ಟ ಅಂದ್ರೆ ಯಾರು ಜ್ಞಾನವಂತರೋ ಅಂಥವರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಭಗವಂತನಿಗೆ ಅಂಥವ್ರನ್ನ ಕಂಡ್ರೆ ಇಷ್ಟ. ಇನ್ನು ಮೋಕ್ಷ ಸಿಗೋದು ಕೂಡ ದೇವರೇ ಹೇಳಿದಂತೆ,
ಅಂದ್ರೆ ವೇದವಾಕ್ಯದ ಮುಖಾಂತರ ತಿಳಿಸಿದಂತೆ ಯಮ ಏವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ ಅಂತ. ಯಮ ಇವ ಏಷಃ ವಿವೃಣುತೆ, ದೇವರಿಗೆ ಏನಂದ್ರೆ ಅವನಿಗೆ ಮನಸ್ ಬರ್ಬೇಕಂತೆ, ಅಂದ್ರೆ ಇಚ್ಛೆ ಬರ್ಬೇಕು, ಅವನಿಗೆ ಇವನಿಗೆ ಅನುಗ್ರಹ ಮಾಡ್ಬೇಕು ನಾನು ಅಂತ ಬರ್ಬೇಕಂತೆ ಅವನಿಗೆ ಇಚ್ಛೆ. ಹಾಗೆ ಬಂದು ಅವನು ತನ್ನನ್ನ ಅಂದ್ರೆ ಒಬ್ಬನನ್ನ ಭಕ್ತ ಅಂತ ಸ್ವೀಕಾರ ಮಾಡಿದ್ರೆ ಮಾತ್ರ ಅಂಥವನನ್ನ ಉದ್ಧಾರ ಮಾಡ್ತಾನೆ. ದೇವರಿಗೆ ಮನಸ್ಸಿಗೆ ಬರ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಅದೇನ್ ಬೇಕಾರಾಗ್ಲಿ ಆಗಲ್ಲ. ಶತಾಯ ಗತಾಯ ಅಂತ ಹೇಳ್ತೀವಲ್ಲ ಹಾಗೆ ಏನೂ ಆಗಲ್ಲ. ಯಮೇವೈಷ ವೃಣುತೆ ತೇನ ಲಭ್ಯ. ಹೀಗೆ ಯಮೇವ, ಯಾರನ್ನು ಇವನು ವೃಣುತೆ ತನ್ನ ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾನೋ ಅಂಥವನಿಗೆ ಮಾತ್ರ ಲಭ್ಯ, ಅವನು ಭಗವಂತ ಸಿಗ್ತಾನೆ, ಬೇರೆಯವ್ರಿಗಲ್ಲ ಅಂತ. ಇಷ್ಟು ಇದೆ. ಇದರಿಂದ ಏನಾಯ್ತು ಇಲ್ಲಿವರೆಗೆ? ಬೇಕಾದಷ್ಟು ಮಾತುಗಳು ಭಗವಂತನ ಪ್ರೀತಿ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾರೆ. ದೇವರ ಮೇಲೆ ನಮಗೆ ಪ್ರೀತಿ ಇದೆ ನಿಜ. ದೇವರಿಗೆ ನಮ್ಮ ಮೇಲ್ ಪ್ರೀತಿ ಯಾವಾಗ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಜ್ಞಾನಿಗಳಾದ್ರೆ ಮಾತ್ರ ಪ್ರೀತಿ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ನಿಶ್ಚಿತ ಶಾಸ್ತ್ರದಲ್ಲಿ. ಹಾಗಾಗಿ ಕರ್ಮ ಮುಖ್ಯ, ಜ್ಞಾನ ಮುಖ್ಯ ಅಂತ ಹೇಳ್ಬೇಡಿ. ಹಾಗಂತ ಕರ್ಮಕ್ಕೂ ಅಮುಖ್ಯತ್ವವನ್ನು ಹೇಳ್ಬೇಡಿ. ಯಾಕಂದ್ರೆ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ, ಜನಕ ಮೊದಲಾದವರು ಕರ್ಮದಿಂದಲೇ ಮೋಕ್ಷ ಪಡೆದರು ಅಂತ ಇದೆ. ಹಾಗಾದ್ರೆ ಆ ಮಾತುಗಳಿಗೆ ಏನರ್ಥ ಅಂದ್ರೆ ಸ್ವಲ್ಪ ಅರ್ಥ ಚೇಂಜ್ ಮಾಡ್ಬೇಕು. ಏನು? ಕರ್ಮದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮೋಕ್ಷ, ಇಷ್ಟಿದೆ. ಜ್ಞಾನಕ್ಕೆ ಕರ್ಮ ಬೇಕು, ಮೋಕ್ಷಕ್ಕೆ ಜ್ಞಾನ ಬೇಕು, ಇಷ್ಟಿದೆ. ಮಧ್ಯದಲ್ಲಿ ಪ್ರಸಾದ ಅದಿದ್ದೇ ಇದೆ. ಇಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಂ ಅಂದ್ರೆ ಅಲ್ಲಿ ಉದ್ದೇಶ ಏನು ಅಂದ್ರೆ ಕರ್ಮ ಮೋಕ್ಷ ಕಾರಣ ಅಲ್ಲ ಅಂತ ಹೇಳ್ಬೇಡಿ, ಕರ್ಮ ಅಂತೂ ಮೋಕ್ಷ ಕಾರಣ. ಕರ್ಮ ಬಿಟ್ಟು ಬೇರೆ ಕಾರಣ ಇಲ್ಲ ಅಂತ ಹೇಳ್ತಾ ಇಲ್ಲ. ಮೋಕ್ಷಕ್ಕೆ ಕರ್ಮವೂ ಒಂದು ಕಾರಣ. ಕರ್ಮ ಇಲ್ಲದೆ ನಿಮಗ್ ಮೋಕ್ಷ ಸಿಗಲ್ಲ ಅಂದ್ರೆ ಅರ್ಥ ಕರ್ಮಾಚರಣೆ ಮಾಡ್ತಾ ಇದ್ರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಹೋದ್ರೆ ದೇವರ ಪ್ರಸಾದ ಇಲ್ಲ, ಅದಿಲ್ಲ ಅಂದ್ರೆ ಮೋಕ್ಷ ಇಲ್ಲ. ಹೀಗಾಗಿ ಕರ್ಮವೂ ಕೂಡ ಜ್ಞಾನದ ಮುಖಾಂತರ ಮೋಕ್ಷಕ್ಕೆ ಉಪಯೋಗಿಯಾಗಿದೆ. ಹಾಗಾಗಿ ಕರ್ಮವೂ ಕೂಡ ಬೇಕೇ ಬೇಕು ಮೋಕ್ಷಕ್ಕೆ. ಆದ್ರಿಂದಲೇ ನಾವು ಧ್ಯಾನ ಮಾಡೋದು ಉಪಯೋಗಕ್ಕೆ ಬರುತ್ತೆ. ಇಲ್ಲ ನೀವು ಉಪಾಸನೆ ಮಾಡೋದೇನು ಉಪಯೋಗ? ಯಾಕಂದ್ರೆ ಅದೊಂದು ಕರ್ಮಾಚರಣೆ ಅಷ್ಟೇ. ಧ್ಯಾನಕ್ಕೆ ಕೂತ್ಕೊಳ್ಳೋದು ಅನ್ನೋದು ಒಂದು ಕರ್ಮಾಚರಣೆ, ಸಂಧ್ಯಾ ವಂದನೆ, ದೇವರ ಪೂಜೆ ಎಲ್ಲವೂ ಕರ್ಮಾಚರಣೆನೆ. ಇದು ಯಾವ್ದಕ್ಕೂ ಮಹತ್ವ ಇಲ್ಲ, ಜ್ಞಾನಕ್ ಮಾತ್ರ ಮಹತ್ವ ಅಂದ್ರೆ ಬರೀ ಪುಸ್ತಕ ತಕೊಂಡು ಓದ್ತಾ ಇದ್ರು, ಪಾಠ ಪ್ರವಚನ ಕೇಳ್ತಾ ಇರೋದು ಇಷ್ಟೇ ಸಾಕು ಅಂತ ಆಗ್ಬಿಡುತ್ತೆ. ಆದ್ರೆ ಹಾಗಲ್ಲ. ನಿಮ್ಗೆ ಜ್ಞಾನ ಸರಿಯಾಗಿ ಪಾಠ ಪ್ರವಚನ ಪುಸ್ತಕಾಧ್ಯಯನಾದಿಗಳಿಂದ ಬರ್ಬೇಕು ಅಂದ್ರೆ ಕರ್ಮ ಚೆನ್ನಾಗಿರ್ಬೇಕು. ಸತ್ಕರ್ಮಾಚರಣೆ ಎಷ್ಟು ಚೆನ್ನಾಗಿರುತ್ತೋ ಒಬ್ಬನ ಜೀವನದಲ್ಲಿ ಅವನಿಗೆ ಅಷ್ಟು ಚೆನ್ನಾಗಿ ಜ್ಞಾನ ಬರುತ್ತೆ. ಆದ್ರೆ ಕರ್ಮಾಚರಣೆ ಮಾಡ್ಬೇಕಾದ್ರೆ ಎಚ್ಚರ ಇರ್ಬೇಕು. ಅವನ್ ದಿನವಿಡೀ ಕರ್ಮಾಚರಣೆಯಲ್ಲೇ ಕಳೆದ್ರೆ ಜ್ಞಾನ ಯಾವಾಗ ಟೈಮ್ ಇಡ್ತಾನೆ. ಅದರಿಂದ ಕರ್ಮಾಚರಣೆಗೆ ಒಂದಿಷ್ಟು ಸಮಯ ಮಾತ್ರ, ಆ ಸಮಯದಲ್ಲಿ ಕರ್ಮಾಚರಣೆ ಅಷ್ಟೇ ಮಾಡ್ಬೇಕು. ಮಿಕ್ಕಿದ್ದೆಲ್ಲ ಜ್ಞಾನ ಸಂಪಾದನೆಗೋಸ್ಕರ ತಾನು ವಿನಿಯೋಗ ಮಾಡ್ಬೇಕು. ಆಗ ಅವನು ಕರ್ಮದಿಂದ ಜ್ಞಾನ ಪಡೆದು ಆ ಜ್ಞಾನದಿಂದ ದೇವರ ಪ್ರಸಾದ ಪಡೆದು ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ. ಇಷ್ಟು ಈ ಅಧಿಕರಣದ ತಾತ್ಪರ್ಯ. ಹಾಗಾಗಿ ಕರ್ಮ ನೈವ ಅನ್ನೋದಕ್ಕೇನರ್ಥ? ಕರ್ಮ ಅಂತೂ ಮೋಕ್ಷ ಕಾರಣ ಅಲ್ಲ ಅಂತಲ್ಲ, ಅದು ಮೋಕ್ಷ ಕಾರಣನೇ. ಹೇಗೆ? ನೇರವಾಗಲ್ಲ, ಜ್ಞಾನ ದ್ವಾರ, ಜ್ಞಾನದ ಮುಖಾಂತರ ಅದು ಮೋಕ್ಷಕ್ಕೆ ಕಾರಣ. ಇಷ್ಟು ಈ ಅಧಿಕರಣದಲ್ಲಿ ಒಂದು ಸೂತ್ರ ಹೀಗಿದೆ: ಓಂ ಶ್ರುತ್ಯಾದಿ ಬಲೀಯಸ್ತ್ವಾಚ್ಚ ನ ಬಾಧ. ಓಂ ಅಂತ ಬ್ರಹ್ಮಸೂತ್ರ. ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಕರ್ಮಣೈವ ಸಂಸಿದ್ಧಿಂ ಅಂತ ಒಂದು ಶ್ಲೋಕ ಬಂತು. ಆದ್ರೆ ಅದು ಸ್ಮೃತಿ ವಾಕ್ಯ, ಅದು ವೇದದಲ್ಲಿ ಬರೋ ಮಾತಲ್ಲ, ಅದು ಸ್ಮೃತಿಯಲ್ಲಿ ಬಂದ ಮಾತು. ಆ ಮಾತಿನ ಬಾಧ, ತೊಂದರೆ ವೇದವಾಕ್ಯಕ್ಕೆ ಹೇಳ್ಬೇಡಿ. ಯಾಕೆಂದ್ರೆ ಶ್ರುತ್ಯಾದಿ ಬಲೀಯಸ್ತ್ವಾತ್, ವೇದ ಮಂತ್ರಗಳು ತುಂಬಾ ಪ್ರಬಲ. ಆ ಸ್ಮೃತಿ ವಾಕ್ಯಗಳಿಗಿಂತ ವೇದಕ್ಕೆ ಮಹತ್ವ ಜಾಸ್ತಿ. ಎಲ್ಲೇ ಹೋಗ್ಲಿ ವೇದಕ್ಕೆ ಮಹತ್ವ ಜಾಸ್ತಿ ಹೊರತು ಬೇರೆದಕ್ಕಲ್ಲ. ವೇದ ಅಪೌರುಷೇಯ ಆದ್ರಿಂದ ಅದು ತುಂಬಾ ಮುಖ್ಯ. ಇಷ್ಟು ಅಬಾಧಾಧಿಕರಣದಲ್ಲಿ ಬಂದಂತಹ ವಿಷಯ. ಇನ್ನು ಮುಂದೆ ಅನುಬಂಧಾಧಿಕರಣಂ ಅಂತ, ಅನುಬಂಧಾಧಿಕರಣದಲ್ಲಿ ಬರುವಂತಹ ವಿಚಾರ. ಇಲ್ಲೇನು ಅಂತಂದ್ರೆ ಇಲ್ಲಿವರೆಗೂ ನಮಗ್ ಗೊತ್ತಾಯ್ತು, ಕರ್ಮ ಆಯ್ತು, ಜ್ಞಾನ ಆಯ್ತು, ದೇವರ ಅನುಗ್ರಹ ಆಯ್ತು, ಮೋಕ್ಷ ಸಿಕ್ತು, ಇಷ್ಟು ಅಂತ. ಇದ್ರಲ್ಲಿ ಮಧ್ಯದಲ್ಲಿ ಭಕ್ತಿ ಒಂದು ಮಿಸ್ ಆಗ್ಬಿಟ್ಟಿದೆ. ಭಕ್ತಿನ ಎಲ್ಲಿ ಸೇರಿಸ್ತೀರಿ? ನಾವೆಲ್ಲ ಕೇಳ್ತೀವಿ, ಭಕ್ತಿ ಶ್ರದ್ಧೆ ಇಲ್ದೇನೆ ಮೋಕ್ಷ ಸಿಗಲ್ಲ, ದೇವರ ಅನುಗ್ರಹ ಆಗಲ್ಲ. ಭಕ್ತಿ ತುಂಬಾ ಮುಖ್ಯ, ಶ್ರದ್ಧೆ ತುಂಬಾ ಮುಖ್ಯ.
ಈಗ ಶ್ರದ್ಧೆ ಬಗ್ಗೆ ಬಂತು ನಮಗೆ. ನನಗೆ ಈ ಕೆಲಸದಿಂದ ಪ್ರಯೋಜನ ಸಿಕ್ಕೇ ಸಿಗತ್ತೆ, ಇದು ಸತ್ಯ ಅನ್ನೋ ಆಸ್ತಿಕ್ಯ ಬುದ್ಧಿ, ಇದನ್ನ ಶ್ರದ್ಧೆ ಅಂತ ಕರೀತಾರೆ ಅಂತ. ಇಂಥ ಶ್ರದ್ಧೆ ಮತ್ತೆ ಭಕ್ತಿ ಇದೆಲ್ಲ ಮೋಕ್ಷಕ್ಕೆ ಬೇಕೇ ಬೇಕಲ್ವಾ? ಹಾಗಾದ್ರೆ ಭಕ್ತಿಯ ಬಗ್ಗೆ ಪ್ರಸ್ತಾಪನೆ ಬರ್ಲಿಲ್ವಲ್ಲ ಅಂದ್ರೆ, ಇಲ್ಲ, ಈ ಅಧಿಕರಣದಲ್ಲಿ ಭಕ್ತಿಯ ಬಗ್ಗೆ ತಿಳಿಸ್ತಾರೆ. ಅದಕ್ಕೆ ಅನುಬಂಧಾದ್ಯಧಿಕರಣಂ ಅಂತ ಕರೀತಾರೆ. ಅನುಬಂಧಾದ್ಯಧಿಕರಣಂ ಅಂದ್ರೆ ಅರ್ಥ, ಅನುಬಂಧ ಅಂದ್ರೆ ಭಕ್ತಿ ಅಂತ ಅರ್ಥ. ಅನುಬಂಧೋ ಹಿ ಭಕ್ತಿ ಸ್ಯಾತ್ ಅಂತ ಒಂದು ಕೋಶ ಇದೆ. ಅನುಬಂಧ ಅನ್ನೋ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಇದು ಅಪರೂಪ. ಬ್ರಹ್ಮಸೂತ್ರದಲ್ಲಿ ಭಕ್ತಿ ಅಂತ ಹೇಳಿಲ್ಲ, ಅನುಬಂಧಾದಿಗಳು ಅಂತ ಹೇಳಿದ್ದಾರೆ. ಅನುಬಂಧ ಅನ್ನೋ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಇಲ್ಲಿ ಒಂದು ಪ್ರಶ್ನೆ, ಅದರ ಮುಂಚೆ ಒಂದು ಸಂಶಯ. ಈಗ ಜ್ಞಾನ ಬರ್ಲಿಕ್ಕೆ ಭಕ್ತಿ ಬೇಕೋ ಬೇಡವೋ? ಈಗ ದೇವರ ಅಪರೋಕ್ಷ ಜ್ಞಾನ ಬರ್ಬೇಕು, ಅವ್ನು ನೋಡ್ಬೇಕು ಅಂತಿದ್ದಾನೆ ದೇವರನ್ನ. ಈಗ ಭಕ್ತಿ ಬೇಕಾ ಬೇಡವಾ? ಇದು ಎಂಥ ಪ್ರಶ್ನೆ! ಭಕ್ತಿಯಲ್ಲಿದ್ರೆ ದೇವ್ರು ಹೇಗ್ ಕಾಣ್ತಾನೆ? ನಮಗ್ ಗೊತ್ತಿದೆ ವಿಷಯ. ಆದ್ರೆ ಪೂರ್ವ ಪಕ್ಷಿ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಟ್ರೆ ಸರಿ, ಆಗ ನಮಗ್ ಗೊತ್ತಿರೋದು ಸರಿ ಅಂತ ಆಗ. ಅದು ಏನ್ ಪ್ರಶ್ನೆ ಕೇಳ್ದ ಅವನು ಅಂತ ಮುಂದಕ್ಕೆ ನೋಡೋಣ. ಭಕ್ತಿ ಅಪೇಕ್ಷೆ ಜ್ಞಾನಕ್ ಬೇಡ, ಜ್ಞಾನ ಬರ್ಲಿಕ್ಕೆ ಭಕ್ತಿ ಬೇಕಾಗಿಲ್ಲ ಅಂತ ಪೂರ್ವ ಪಕ್ಷಿ. ಯಾಕೆ? ನೀವೇ ಹೇಳ್ಕೊಟ್ರಿ ಮುಂಚೆ, ಗುರುಗಳ ಅನುಗ್ರಹ ಆದ್ರೆ ಸಾಕು, ಎಲ್ಲಾ ಸಿಗತ್ತೆ, ಜ್ಞಾನ ಸಿಗತ್ತೆ. ಯಾವಾಗ ಗುರುಗಳ ಅನುಗ್ರಹದಿಂದಲೇ ನಮಗೆ ಜ್ಞಾನ ಬಂತೋ ಭಕ್ತಿ ಆಗ್ಬೇಕು? ಗುರುಗಳ ಅನುಗ್ರಹ ಸಾಕು. ಅಷ್ಟೇ ಅಲ್ಲ, ದ್ವೇಷ ಮಾಡದಾಗಲೂ ಕೂಡ ದೇವರು ದೊರೆತಿದಾನಂತೆ. ಕೆಲವರು ಭಗವಂತ ಮೇಲೆ ದ್ವೇಷ ಮಾಡ್ತಾರೆ, ಆದ್ರೆ ದೇವರು ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಎಲ್ಲಿದೆ ಉದಾಹರಣೆ ಇದಕ್ಕೆ? ದ್ವೇಷಾತ್ ಚೈತ್ಯಾದಯೋ ನೃಪಾಹ ಛೇದಿದೇಶ. ಶಿಶುಪಾಲನಿಗೆ ದೇವರ ಅನುಗ್ರಹ ಮಾಡಿದ್ದಾನೆ. ಈ ತರದ ವಾಕ್ಯ ಇದೆ. ದ್ವೇಷಾತ್, ದ್ವೇಷ ಮಾಡಿದ್ರು ದೇವರ ಬಳಿ, ದ್ವೇಷ ಮಾಡಿದ್ರು ಕೂಡ ಅವನ ಮೇಲೆ ಒಳ್ಳೆ ಗತಿಯನ್ನ ಪಡೆದಿರೋರಿದ್ದಾರೆ. ನಮಗ್ ಗೊತ್ತು ಅಲ್ಲಿ ಜೀವದ್ವಯಾವೇಶ, ನಾವೆಲ್ಲ ಹೇಳ್ತೀವಿ, ಒಬ್ಬ ಜೀವನಿಗೆ ಸದ್ಗತಿ, ಇನ್ನೊಬ್ಬ ಜೀವನಿಗೆ ದುರ್ಗತಿ ಅಂತೆಲ್ಲ ಹೇಳ್ತೀವಿ. ಅದೆಲ್ಲ ಪರಿಹಾರ ಇದ್ದದ್ದೇ. ಆದ್ರೆ ಇಲ್ಲೇನು ಉತ್ತರ ಕೊಡ್ತಾರೆ ಅನ್ಬೇಕು. ದೇಶದಿಂದಲೂ ಮುಕ್ತಿ ಅಂತ ಇದೆಯಲ್ವಾ ಕೆಲವು ಕಡೆ? ಬರೀ ನೀವು ಪ್ರೀತಿಯಿಂದಲೇ ಮುಕ್ತಿ ಅಂತೇನಿಲ್ಲ, ದೇಶದಿಂದಲೂ ಮುಕ್ತಿ ಹೇಳಿದ್ದಾರೆ, ಗುರು ಅನುಗ್ರಹದಿಂದಲೂ ಮುಕ್ತಿ ಜ್ಞಾನ ಹೇಳಿದ್ದಾರೆ. ಆದ್ರಿಂದ ಈ ಭಕ್ತಿ ಅವಶ್ಯಕತೆ ಏನು? ಭಕ್ತಿ ಬೇಕಾಗಿಲ್ಲ ಅಂತ. ಇದಕ್ಕೆ ಮುಖ್ಯ ಉತ್ತರ ಏನಂದ್ರೆ, ಪ್ರಶ್ನೆಗೆ ಕಾರಣ ಏನಂದ್ರೆ ವಿಶೇಷ ದರ್ಶಿತ. ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಏನ್ ಬೇಡವಲ್ಲ ವಿಶೇಷ ದರ್ಶನಕ್ಕೆ ಅಂತ ಪ್ರಶ್ನೆ. ಅದಕ್ಕೆ ಆಗಮಃ ಅಂತ ಉತ್ತರ ಕೊಡ್ತಾರೆ. ಹಾಗಲ್ಲ, ಭಕ್ತಿಯೇ ಜ್ಞಾನಕ್ಕೆ ಸಾಧನ, ಭಕ್ತಿ ಇರದೆ ಹೋದ್ರೆ ಸರಿಯಾದ ಜ್ಞಾನವೇ ಬರೋದಿಲ್ಲ ಅಂತ ಇದು ಉತ್ತರ ಕೊಡ್ತಾರೆ. ಅದೇನು ಅಂತ ಈಗ ನೋಡ್ಬೇಕು. ನಚ ಕಸ್ಯಚಿತ್ ವಿಶೇಷ ಜ್ಞಾನೋಪತ್ತೇ ಭಕ್ತ್ಯಾಧಿಕಂ ವಿನಾ ಮುಕ್ತಿ. ಯಾರಿಗೋ ಒಬ್ಬನಿಗೆ ಹೀಗೆ ಹೇಗೋ ಒಂದ್ ರೀತಿಯಲ್ಲಿ ದೇವರ ಅಪರೋಕ್ಷ ಜ್ಞಾನ ಆಗೋಯ್ತು, ಆದ್ರಿಂದ ಭಕ್ತಿ ಬೇಡ ಅಂತಿಲ್ಲ, ಭಕ್ತಿ ಬೇಕೇ ಬೇಕು. ಯಾಕೆ? ಒಂದು ಮಾತಿದೆ, ಭಕ್ತ್ಯಾ ಏವ ಏನಂ ಜಾನಾತಿ, ಭಕ್ತ್ಯಾ ಏವ ಏನಂ ಪಶ್ಯತಿ, ಭಕ್ತ್ಯಾ ಏವ ಬಂಧಾದ್ ವಿಮುಚ್ಯತೆ, ಭಕ್ತ್ಯಾ ಏವ ಆನಂದಿ ಭವತಿ ಅಂತ ಸ್ಪಷ್ಟ ಮಾತಿದೆ. ಎಲ್ಲಾ ಭಕ್ತಿ, ದೇವರು ನೋಡ್ಬೇಕು ಅಂತ ಆದ್ರೆ ಭಕ್ತಿ ಇದ್ರೆ ಮಾತ್ರ ಅವನ ಬಗ್ಗೆ ತಿಳ್ಕೊಳ್ತಾನೆ, ಭಕ್ತಿ ಇದ್ರೆ ಮಾತ್ರ ಅವನನ್ನು ನೋಡ್ತಾನೆ, ಭಕ್ತಿ ಇದ್ರೆ ಮಾತ್ರ ಅವನನ್ನ ಬಂಧದಿಂದ ಮೋಕ್ಷಕ್ಕೆ ಕಳಿಸ್ತಾನೆ, ಭಕ್ತಿ ಇದ್ರೆ ಮಾತ್ರ ಮೋಕ್ಷದಲ್ಲಿ ಆನಂದ ಕೊಡ್ತಾನೆ. ಎಲ್ಲಾ ಕಡೆ ಭಕ್ತಿ ಸೇರಿದ್ರೆ ಮಾತ್ರ ಅವನು ಭಕ್ತನಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾನೆ. ಇಲ್ಲ ಅವನ ಕಡೆ ದೃಷ್ಟಿನೂ ಹಾಕಲ್ಲ, ಅವನು ಬಿಡುಗಡೆ ಮಾಡಲ್ಲ, ಆನಂದ ಕೊಡಿಸಲ್ಲ, ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಲ್ಲ ದೇವ್ರು. ಹೀಗೆ ದೇವರಿಗೆ ಯಾರ ಅಪೇಕ್ಷೆ ಇದೆ ಅನ್ನೋದನ್ನ ಈ ವೇದವಾಕ್ಯ ಸ್ಪಷ್ಟವಾಗಿ ಮಾಡಿದೆ. ಅಷ್ಟೇ ಅಲ್ಲ, ಯಮೈವ ಯೇಷ ವೃಣುತೆ ತೇನ ಲಭ್ಯ ಬಂತು. ಅಷ್ಟೇ ಅಲ್ಲ, ಹಿಂದೆ ಇದರ ಅರ್ಥವನ್ನು ಹೇಳಾಗಿದೆ. ಇನ್ನು ಮುಂದೆ ಇನ್ನೊಂದು ಮಾತು, ಭಿನತ್ತಿ ಕರ್ಮ ಸಂಘಾತಂ ಪ್ರಸನ್ನೋ ಭಗವಾನ್ ಹರಿ. ದೇವರು ನಮ್ಮ ಕರ್ಮಗಳ ಗುಂಪನ್ನ ಸೀಳು ಹಾಕ್ತಾನೆ ಯಾವಾಗ? ಅವನು ಪ್ರಸನ್ನನಾದಾಗ, ಅವನು ಸಂತೋಷದಿಂದ ಇದ್ದಾಗ. ಇಷ್ಟು ಬಂತು. ಇದಕ್ಕೆ ಸಂಪೂರ್ಣವಾಗಿ ಸಾರವಾಗಿ ಅರ್ಥವನ್ನು ಹೇಳೋದಿದ್ರೆ ಹೀಗೆ, ಒಬ್ಬ ಶಿಷ್ಯ ಭಕ್ತಿ ಸಂಪಾದನೆ ಮಾಡ್ಲಿಲ್ಲ, ಆದ್ರೆ ಗುರುಗಳ ಅನುಗ್ರಹ ತಗೊಂಡ ಜ್ಞಾನ ಸಂಪಾದನೆ ಮಾಡಿ ಮೋಕ್ಷಕ್ಕೆ ಹೋಗ್ಬೋದಲ್ವಾ? ಅದನ್ನ ಭಕ್ತಿ ಬೇಡ ಅಂತ ಹೇಳಿದ್ರೆ, ಆದ್ರೆ ಭಕ್ತಿಯಿಂದಲೇ ಪರೋಕ್ಷವಾಗಿ ದೇವರ ಬಗ್ಗೆ, ಅಂದ್ರೆ ಕಣ್ಣಿಗೆ ಕಾಣದೆ ಹೋದ್ರು ಭಕ್ತಿ ಇರೋದ್ರಿಂದ ತಿಳ್ಕೊಳ್ತಾನೆ, ಭಕ್ತಿಯಿಂದಲೇ ದೇವರನ್ನ ಕಾಣುತ್ತಾನೆ, ಭಕ್ತಿಯಿಂದಲೇ ಎಲ್ಲ ಪಡೆಯೋದು ಅಂತ ಬಂತು. ಅಷ್ಟೇ ಅಲ್ಲ, ಪರಮಾತ್ಮ ಯಾರನ್ನ ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡ್ತಾನೋ ಅಂತ ಹೇಳಿದ್ದಾರೆ. ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡ್ಬೇಕು ಅಂದ್ರೆ ಭಕ್ತಿ ಬೇಕು, ದೇವರು ಒಲಿಬೇಕು ಅಂತಂದ್ರೆ. ಅಷ್ಟೇ ಅಲ್ಲ, ದೇವರು ಕರ್ಮದ ಗಂಟನ್ನ ಕಳೀತಾನೆ ಅಂದಾಗ ಪ್ರಸನ್ನ ಅಂತ. ಭಗವಂತನ ಅನುಗ್ರಹ ಯಾವಾಗ ಆಗೋದು? ನಾವು ಹೆಚ್ಚೆಚ್ಚು ಭಕ್ತಿ ಮಾಡಿದಷ್ಟು ಅವನು ಪ್ರಸನ್ನನಾಗಿ
ನಮ್ಗೆ ಅನುಗ್ರಹ ಮಾಡ್ತಾರೆ. ಹಾಗಾದ್ರೆ ಪ್ರಸನ್ನತೆಗೆ ಭಕ್ತಿಯೇ ಕಾರಣ. ಇನ್ನು ಇನ್ನೊಂದು, ಇಲ್ಲೇನ್ ಮಾಡಿದ್ರು, ಭಕ್ತಿಯಿಂದಲೇ ಜ್ಞಾನ, ಮತ್ತೆ ಭಕ್ತಿ ಬಿಟ್ಟು ಬೇರೆ ಯಾವ್ದು ಇಲ್ವಲ್ಲ ಅಂದ್ರೆ ಹಾಗಲ್ಲ. ಭಕ್ತಿಯಿಂದಲೇ ಅನ್ನೋದ್ರ ಅಭಿಪ್ರಾಯ ಭಕ್ತಿ ಇಲ್ಲದೆ ಆಗಲ್ಲ ಅಂತ ಅರ್ಥ. ನೀವು ಭಕ್ತಿಯನ್ನ ಇಟ್ಕೊಳ್ದೆ ಇದ್ರೆ ದೇವರನ್ನು ನೋಡ್ಲಿಕ್ಕೆ ಆಗಲ್ಲ, ದೇವ್ರ ಬಗ್ಗೆ ಸರಿಯಾಗಿ ಜ್ಞಾನ ಬರಲ್ಲ ಅಂತ ಅರ್ಥ. ಅದೇ ಇನ್ನು ದ್ವೇಷದಿಂದ ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗತ್ತೆ ಅಂದ್ರೆ, ನೋಡಿ ಅಲ್ಲಿ ಮೋಕ್ಷದ ಬಗ್ಗೆ ಹೇಳಿಲ್ಲ. ಮೋಕ್ಷ ಅಂದ್ರೆ ದೈತ್ಯರಿಗೆ ಬೇರೆ ಮೋಕ್ಷ, ದೇವತೆಗಳಿಗೆ ಬೇರೆ, ಇದು ಮನುಷ್ಯರಿಗೆ ಬೇರೆ ಮೋಕ್ಷ. ದೈತ್ಯರಿಗೆ ಮೋಕ್ಷ ಅಂದ್ರೆ ಅಂಧನ್ ತಮಸ್ಸು ಅಂತ ಅರ್ಥ. ಮನುಷ್ಯರಿಗೆ ಮೋಕ್ಷ ಅಂದ್ರೆ ನಿಜವಾದ ಮೋಕ್ಷ, ಅದ್ ಬೇರೆ. ಅವನು ತಮೋಯೋಗ್ಯನಾದ ಮನುಷ್ಯ ಆದ್ರೆ ತಮಸ್ಸಿಗೆ ಹೋಗ್ತಾನೆ, ಸಾತ್ವಿಕನಾದ್ರಿಂದ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ. ಅಲ್ಲೂ ಕೂಡ ದ್ವೇಷಾಚೈತ್ಯಾದಯೋ ನೃಪಾಹ ಅನ್ನೋ ವಾಕ್ಯಕ್ಕೆ ಏನರ್ಥ ಅಂದ್ರೆ, ಸ್ವಾಭಾವಿಕವಾಗಿ ದೇವರಲ್ಲಿ ಭಕ್ತಿ ಇರತ್ತೆ, ಆದ್ರೆ ಶಾಪನೋ ಮತ್ತೊಂದು ಕಾರಣನೋ ಅದರಿಂದ ದ್ವೇಷ ಮಾಡ್ತಾ ಇರ್ತಾರೆ. ಆದ್ರಿಂದ ಅಂಥವನನ್ನು ಉದ್ಧಾರ ಮಾಡ್ತಾನೆ ದೇವರು ಅಂತ ಅಷ್ಟೇ ಅರ್ಥ ಹೊರತು, ದ್ವೇಷ ಮಾಡೋದ್ರಿಂದ ಭಗವಂತ ಅಲ್ಲಿ ಶಿಶುಪಾಲನಿಗೆ ಹೇಗ್ ಮಾಡಿದ್ನೋ ಆ ರೀತಿ ಎಲ್ರಿಗೂ ಮಾಡ್ಬಿಡ್ತಾನೆ ಅಂತಲ್ಲ. ಯಾಕೆ ದ್ವೇಷದಿಂದ ಧ್ಯಾನ ಮಾಡೋರ್ಗೆ ಅನರ್ಥನೇ ಉಂಟಾಗತ್ತೆ ಹೊರತು ಅನುಗ್ರಹ ಆಗೋದಿಲ್ಲ. ಈ ರೀತಿಯಲ್ಲಿ ಭಕ್ತಿ ಅನ್ನೋದು ಅತ್ಯವಶ್ಯಕ ಜ್ಞಾನಕ್ಕೆ ಅಂತ ಇಷ್ಟು ಈ ಅಧಿಕರಣದ ವಿಚಾರ. ಇಲ್ಲಿ ಬರುವಂತಹ ಬ್ರಹ್ಮಸೂತ್ರ ಹೀಗೆ: ಅನುಬಂಧಾದಿಭ್ಯ ಅಂದ್ರೆ ಭಕ್ತಿ, ಶಮ, ದಮ ಮುಂತಾದ ಸಂಪತ್ತುಗಳು. ಶಮೋಮನಿಷ್ಠತಾ ಬುದ್ಧೇಹೇ, ದಮ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಭಗವಂತನಲ್ಲಿ ಮನಸ್ಸಿನ ಸ್ಥಿರತೆ, ಇವುಗಳನ್ನೆಲ್ಲ ಇಟ್ಟುಕೊಂಡಾಗ ವ್ಯಕ್ತಿ ತಾನು ಜ್ಞಾನವನ್ನ ಪಡೆದು ದೇವರ ಅನುಗ್ರಹ ಪಡೆದು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಇನ್ನು ಅನುಬಂಧ ಅಂದ್ರೆ ಭಕ್ತಿ ಅಂತ ಎಲ್ಲಿದೆ? ಅನುಬಂಧಸ್ತು ಭಕ್ತಿ ಸ್ಯಾತ್ ಬಂಧ ಸ್ನೇಹ ಉದಾಹೃತ. ಸ್ನೇಹ ಅಂದ್ರೆ ಬಂಧನ, ಬಂಧ ಅಂದ್ರೆ ಸ್ನೇಹ, ಅನುಬಂಧ ಅಂದ್ರೆ ಭಕ್ತಿ ಅಂತ ಸ್ಪಷ್ಟವಾಗಿ ಕೋಶದಲ್ಲಿರೋದ್ರಿಂದ ಹೀಗರ್ಥ. ಇನ್ನು ಮುಂದಿನ ಅಧಿಕರಣ ಒಂದಿದೆ, ಪ್ರಜ್ಞಾಂತರಾಧಿಕರಣಂ ಅಂತ. ಈ ಪ್ರಜ್ಞಾಂತರಾಧಿಕರಣದಲ್ಲಿ ಬರುವಂತಹ ವಿಚಾರ ಏನು ಅಂತ ಗಮನಿಸ್ಬೇಕು. ಈ ಪ್ರಜ್ಞಾಂತರಾಧಿಕರಣದಲ್ಲಿ ಬರೋ ವಿಚಾರ ಇಷ್ಟು: ದೇವರ ದರ್ಶನ ಆಗೋದು ಮುಖ್ಯ. ದೇವರ ದರ್ಶನ ಆಗಬೇಕು ಅಂತಾದ್ರೆ ಒಂದು ಸಂಶಯ, ಈಗ ದೇವರ ದರ್ಶನ ಎಲ್ರಿಗೂ ಒಂದೇ ತರ ಆಗತ್ತೋ ಬೇರೆ ಬೇರೆ ತರ ಆಗತ್ತೋ ಅಂತ ಒಳ್ಳೆ ಪ್ರಶ್ನೆ ಇದು. ಇವೆಲ್ಲ ಬೇಕಾದ ಪ್ರಶ್ನೆ, ಇರುವಂತಹ ಪ್ರಶ್ನೆನೇ ಅದಕ್ಕೆ ಉತ್ತರ ಕೊಡ್ತಾರೆ ಪ್ರಶ್ನೆ ಮಾಡ್ಕೊಂಡು. ಯಾಕಂದ್ರೆ ಒಂದೇ ರೀತಿ ಲೋಕದಲ್ಲಿ ನಾವು ನೋಡ್ತೀವಿ ಮನುಷ್ಯರನ್ನ, ಒಬ್ಬ ಇವನ್ ಹೆಂಗಿದಾನೋ ಅವನು ಹಂಗೆ ಇದ್ದಾನೆ. ಕೆಲವರು ವ್ಯತ್ಯಾಸ ಇರುತ್ತೆ, ಏನೋ ಒಬ್ಬನಿಗೆ ಕಂಡಾಗ ಇನ್ನೊಬ್ಬನಿಗೆ ಅವ್ನು ಕಾಣಲ್ಲ, ಎಲ್ಲೋ ದೂರದಲ್ಲಿ ನೋಡಿರ್ತಾನೆ, ಇವನ್ ಹತ್ರಕ್ಕೆ ಬಂದಾಗ ಇನ್ನೊಬ್ಬ ನೋಡ್ತಾನೆ, ವ್ಯತ್ಯಾಸ ಇರುತ್ತೆ. ನೋಡೋದು ಅದೇ ವ್ಯಕ್ತಿಯನ್ನ ಅದೇ ಸ್ಥಳದಲ್ಲಿ ಅದೇ ಗಳಿಗೆಯಲ್ಲಿ ಹತ್ರದಲ್ಲಿ ನೋಡಿದ್ರೆ ಅದ್ ಬೇರೆ ವಿಷಯ. ಇಬ್ರಿಗೂ ಒಂದೇ ತರ ಕಾಣೋದು ಅಂದ್ರೆ ಹಾಗೇನಿಲ್ಲ. ಈಗ ಒಬ್ರಿಗೆ ತುಂಬಾ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾನೆ, ಇನ್ನೊಬ್ಬನಿಗೆ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ, ಹೀಗೂ ಉಂಟು. ಆದ್ರಿಂದ ದೇವರ ಬಗ್ಗೆ ಒಂದು ಗೊಂದಲ. ದೇವರ ದರ್ಶನ ಆಗೋದು ಎಲ್ರಿಗೂ, ಸಾಧಕರಿಗೆ ಒಂದೇ ತರನೋ ಬೇರೆ ತರ ಅಂತ ಪ್ರಶ್ನೆ. ಹಾಗಾದ್ರೆ ಒಂದೇ ತರ ಅನ್ಬೇಕಾ ಬೇರೆ ತರ ಅನ್ಬೇಕಾ ಗೊಂದಲ. ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರೆ ಅಂದ್ರೆ, ಪೂರ್ವ ಪಕ್ಷ ಮಾಡ್ತಾರೆ ಇಲ್ಲಿ. ದೃಷ್ಟ್ವೈವ ತಮ್ ಮುಚ್ಚತೆ ನಾಪರೇಣ ಅಂದ್ರೆ, ಮೋಕ್ಷ ಯಾರು ಪಡಿಬೇಕು ಅವರು ಅಪರೋಕ್ಷ ಜ್ಞಾನ ಅಂತೂ ಪಡಿಬೇಕು. ಹಾಗಾದ್ರೆ ಮೋಕ್ಷಕ್ ಬೇಕಾದ ಅಪರೋಕ್ಷ ಜ್ಞಾನ ಯಾವ ತರ, ಅದನ್ನ ಎಲ್ರು ಒಂದೇ ತರ ಪಡೆದಿರ್ಬೇಕ, ಇಲ್ಲಾಂದ್ರೆ ಮೋಕ್ಷ ಹೇಗ್ ದೊರಿಲಿಕ್ಕೆ ಸಾಧ್ಯ ಅಂತ ಹೀಗೆ ಈ ವಿಷಯದಲ್ಲಿ ಪ್ರಶ್ನೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಈ ಪ್ರಜ್ಞಾಂತರ ಪೃಥಕ್ವಾಧಿಕರಣದ ವಿಶೇಷ ವಿಚಾರಗಳೇನು, ಇದು ಬಹಳ ವಿಚಾರ ಇದೆ ಈ ಅಧಿಕರಣದಲ್ಲಿ. ಆದ್ರೆ ನಾಳೆ ಈ ಅಧಿಕರಣದ ವಿಚಾರ ಅಂತೂ ಮುಕ್ತಾಯ ಆಗತ್ತೆ. ಅದೇನ್ ವಿಚಾರ ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ನಮಸ್ಕಾರ ಆಚಾರ್ಯ.